IPL 2026ರ 55ನೇ ಪಂದ್ಯದಲ್ಲಿ ಧರ್ಮಶಾಲಾದ ಮೈದಾನವೊಂದು ಹೈ ವೋಲ್ಟೇಜ್ ಡ್ರಾಮಾಕ್ಕೆ ಸಾಕ್ಷಿಯಾಯಿತು. ಸೋಲುವ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಬಾಯಿಂದ ಗೆಲ್ಲುವ ಪಂದ್ಯವನ್ನು ಕಸಿದುಕೊಂಡಿತು. ಈ ರೋಚಕ ಜಯದೊಂದಿಗೆ ಡೆಲ್ಲಿ ತನ್ನ ಪ್ಲೇಆಫ್ ಕನಸನ್ನು ಜೀವಂತವಾಗಿಸಿಕೊಂಡರೆ, ಪಂಜಾಬ್ ಪಡೆಗೆ ಸತತ ಸೋಲಿನ ಆಘಾತ ಎದುರಾಗಿದೆ. ಇನ್ನು ಪಂಜಾಬ್ ಕಿಂಗ್ಸ್ ಮೊದಲು ಬ್ಯಾಟಿಂಗ್ ಮಾಡಿ 210 ರನ್ಗಳ ಬೃಹತ್ ಮೊತ್ತ ಪೇರಿಸಿತ್ತು. ಗುರಿ ಬೆನ್ನಟ್ಟಿದ ಡೆಲ್ಲಿ ಕೇವಲ 33 ರನ್ಗಳಿಗೆ 3 ಪ್ರಮುಖ ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು. ಆಗ ಆಪತ್ಬಾಂಧವರಾಗಿ ಬಂದವರು ನಾಯಕ ಅಕ್ಷರ್ ಪಟೇಲ್ ಮತ್ತು ಡೇವಿಡ್ ಮಿಲ್ಲರ್. ಇವರಿಬ್ಬರ ಅಮೋಘ ಜೊತೆಯಾಟ ಡೆಲ್ಲಿಗೆ ಹೊಸ ಚೈತನ್ಯ ನೀಡಿತು. ಇನ್ನು ಪಂದ್ಯದ ಅಸಲಿ ಹೀರೋ ತನ್ನ ಮೊದಲ IPL ಪಂದ್ಯವಾಡಿದ 22 ವರ್ಷದ ಆಲ್ರೌಂಡರ್ ಮಾಧವ್ ತಿವಾರಿ. ಕೇವಲ 8 ಎಸೆತಗಳಲ್ಲಿ 18 ರನ್ ಚಚ್ಚಿದ ಮಾಧವ್ ತಿವಾರಿ ಮತ್ತು 10 ಎಸೆತಗಳಲ್ಲಿ 24 ರನ್ ಬಾರಿಸಿದ ಅಶೋಕ್ ಶರ್ಮಾ ಪಂಜಾಬ್ ಬೌಲರ್ಗಳ ಬೆವರಿಸಿದರು. ಬೌಲಿಂಗ್ನಲ್ಲಿ 2 ವಿಕೆಟ್ ಕಿತ್ತಿದ ಮಾಧವ್ ತಿವಾರಿ ಪದಾರ್ಪಣೆ ಪಂದ್ಯದಲ್ಲೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದರು. ಇನ್ನು ಶ್ರೇಯಸ್ ಅಯ್ಯರ್ ಆಕ್ರೋಶ. ಇತ್ತ ಸತತ 4ನೇ ಸೋಲಿನಿಂದ ಕಂಗೆಟ್ಟ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಪಂದ್ಯದ ನಂತರ ಅಸಮಾಧಾನ ಹೊರಹಾಕಿದ್ದಾರೆ. ಸೋಲಿಗೆ ಕಾರಣವೇನು ಎಂಬ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಹೀಗಿದೆ: ನನ್ನ ಪ್ರಕಾರ ಈ ಪಿಚ್ನಲ್ಲಿ 210 ರನ್ ಸಾಕಾಗಿತ್ತು. ಆದರೆ ನಮ್ಮ ಕಳಪೆ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಪಂದ್ಯವನ್ನು ಕೈಬಿಟ್ಟಿತು. ಸರಿಯಾದ ಲೆಂತ್ನಲ್ಲಿ ಬೌಲಿಂಗ್ ಮಾಡುವಲ್ಲಿ ನಮ್ಮ ಬೌಲರ್ಗಳು ಎಡವಿದರು. ಪ್ಲಾನಿಂಗ್ ಸರಿಯಾಗಿತ್ತಾದರೂ ಎಕ್ಸಿಕ್ಯೂಷನ್ ಶೂನ್ಯವಾಗಿತ್ತು. ಡೆಲ್ಲಿ ಈಗ ಪ್ಲೇಆಫ್ ರೇಸ್ನಲ್ಲಿ ಭರ್ಜರಿಯಾಗಿ ಕಮ್ಬ್ಯಾಕ್ ಮಾಡಿದೆ. ಆದರೆ ಅಯ್ಯರ್ ಪಡೆಗೆ ಈಗ ಉಳಿದಿರುವುದು ಕೇವಲ ಆತ್ಮಾವಲೋಕನ ಮಾತ್ರ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಪಂದ್ಯದ ಸೋಲಿಗೆ ಪಂಜಾಬ್ನ ಬೌಲಿಂಗ್ ಕಾರಣವೋ ಅಥವಾ ಡೆಲ್ಲಿಯ ಬ್ಯಾಟಿಂಗ್ ಅಬ್ಬರವೋ? ಕಮೆಂಟ್ ಮಾಡಿ ತಿಳಿಸಿ.